ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 96ನೇ ಹುಟ್ಟುಹಬ್ಬದ ಹಿನ್ನೆಲೆ ದಾವಣಗೆರೆ ಜಿಲ್ಲಾ ಎಸ್ಎಸ್ಎಂ ಅಭಿಮಾನಿ ಬಳಗದಿಂದ ಜೂನ್ 17ರಂದು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಅಧ್ಯಕ್ಷ ಮುದೇಗೌಡರು ಗಿರೀಶ್ ತಿಳಿಸಿದರು. ನಗರದ MBA ಕಾಲೇಜು ಮೈದಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ SS ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಸಮರ್ಥ ಶಾಮನೂರು ನೇತೃತ್ವದಲ್ಲಿ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 96ನೇ ಜನ್ಮೋತ್ಸವದ ಅಂಗವಾಗಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವ ವಧುವರರಿಗೆ ತಾಳಿ, ಕಾಲುಂಗರ, ಬಟ್ಟೆ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡಲಾಗುವುದು ಎಂದರು. ಎಲ್ಲ ಜಾತಿ ಹಾಗೂ ಧರ್ಮದವರಿಗೂ ಅವಕಾಶ ಕಲ್ಪಿಸಿದ್ದು ಸರ್ಕಾರದ ನಿಯಮಾನುಸಾರ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಎಂದರು. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 50ಕ್ಕೂ ಹೆಚ್ಚು ಜೋಡಿಗಳು ಈಗಾಗಲೇ ನೋಂದಣಿಯನ್ನು ಮಾಡಿದ್ದು, ಇನ್ನು ಉಳಿದವರು ಜೂನ್ 16ರವರೆಗೆ ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ವಿಧುರ ವಿಧವೆಯರು ಕೂಡ ವಿವಾಹವಾಗಲು ಅವಕಾಶ ಕಲ್ಪಿಸಿದ್ದು, ಪ್ರತಿಯೊಂದು ಧರ್ಮದ ಶಾಸ್ತ್ರಾನುಸಾರ ಮದುವೆ ನಿರ್ವಹಿಸಲು ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ ಎಂದರು. 2004ರಿಂದ 2026ರವರೆಗೂ ಸರಿಸುಮಾರು 400ಕ್ಕೂ ಹೆಚ್ಚು ಉಚಿತ ಸಾಮೂಹಿಕ ವಿವಾಹನ ಅಚ್ಚುಕಟ್ಟಾಗಿ ನಿಮ್ಮೆಲ್ಲರ ಸಹಕಾರ ಸಲಹೆಯೊಂದಿಗೆ ನಿರ್ವಹಿಸ್ತಾ ಬಂದಿದ್ದು, ಅದೇ ರೀತಿ ಈ ವರ್ಷವೂ ಸಹ 96ನೇ ನಮ್ಮ ಹಿರಿಯ ಮುತ್ಸದಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 96ನೇ ಹುಟ್ಟುಹಬ್ಬದ ಪ್ರಯುಕ್ತ 17ನೇ ತಾರೀಕು ಮುಂಬರುವ ನಾಳೆ 17ನೇ ತಾರೀಕು ಉಚಿತ ಸಾಮೂಹಿಕ ವಿವಾಹವಾಗಿ ಏರ್ಪಡಿಸಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು 50 ಕ್ರಾಸ್ ಆಗಿದೆ. 50 ಉಚಿತ ಮದುವೆಗಳು ಆಗಿದೆ. ಇಲ್ಲೇ ನೀವೇನು ಶಾಮಿಯಾನ ನೋಡ್ತಾ ಇದ್ದೀರಿ, ಇಲ್ಲೇ ಒಂದು 6000 ಚೇರಿನ ಆಸನದೊಂದಿಗೆ ಹಾಗೂ ಪಕ್ಕದಲ್ಲಿ ಊಟಕ್ಕೆ ಕೂಡ ವ್ಯವಸ್ಥೆ ಮಾಡಿ ಊಟಕ್ಕೂ 4000 ಜನಕ್ಕೆ ಊಟಕ್ಕೆ ಅರೇಂಜ್ ಮಾಡಿದೆ. ಹಾಗೂ ಉಚಿತ ಮಾಂಗಲ್ಯ, ಕಾಲುಂಗುರ, ಬಟ್ಟೆ ಇವುಗಳ ಜೊತೆಗೆ ಒಂದು ಅಲ್ಮೇರ 3 ಅಡಿ 6.5 ಅಡಿ ಅಳತೆಯ ಒಂದು ಸ್ಟೀಲ್ ಅಲ್ಮೇರ, ಅದು ತುಂಬ ಚೆನ್ನಾಗಿದೆ. ಒಂದು 85 kg ತೂಕಿದೆ. ಒಳ್ಳೆ ಗೇಜಿಂದ ನೆನ್ಪಿಟ್ಕೊಳ್ಳೋಂಥದ್ದೊಂದು ಅಲ್ಮೇರೆ ಸಹ ಉಚಿತವಾಗಿ ಕೊಡ್ತಾ ಇದ್ದೀವಿ. ಒಂದು 40 ರೂಮಿನ ವ್ಯವಸ್ಥೆ ಕೂಡ ಆಗಿದೆ. ದೂರದಿಂದ ಬರ್ತಕ್ಕಂಥ ವಧುವರರಿಗೆ 40 ಜೊತೆ ವಧುವರರಿಗೂ ಸಹಿತ ನಮಗೆ ವ್ಯವಸ್ಥೆ ಮಾಡಿರಿ ಅಂತ ಕೇಳ್ಕೊಂಡಿದ್ರು. ಅವ್ರಿಗೂ ಸಹಿತ ವ್ಯವಸ್ಥೆ ಹಾಗೂ ಅವ್ರನ್ನ ಕರ್ಕೊಂಬರೋಕ್ಕೆ ವಾಹನದ ವ್ಯವಸ್ಥೆ ಕೂಡ ಆಗಿದೆ. ಹಿಂದಿನ ದಿವಸ 1500ದಿಂದ 2000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಬೆಳಿಗ್ಗೆ 1500 ಜನಕ್ಕೆ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ಒಂದು 4000ರಿಂದ 5000 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಆಗಿದೆ. ಇದೆಲ್ಲ ಸಾಕಾರ ಆಗಿದ್ದು ನಿಮ್ಮೆಲ್ಲರ ಸಹಕಾರ ಮತ್ತು ಸಲಹೆಯಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತರಲ್ಲಿ 7 ಅಂತರ್ಜಾತೀಯ ವಿವಾಹಗಳು ಇದೆ, ಸೇರ್ಪಡೆ ಆಗಿದೆ. ಇನ್ನು ಇದನ್ನು ನಾವು 16ನೇ ತಾರೀಕುವರೆಗೂ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಯಾರಾದರೂ ಬಂದು ನೋಂದಣಿ ಮಾಡೋರಿದ್ದರೆ 16ನೇ ತಾರೀಕು ಸಹ ನೋಂದಾಯಿಸ್ಬೋದು. ಸರ್ಕಾರಿ ಸವಲತ್ತು ಏನು ಅಂತರ್ಜಾತೀಯ ವಿವಾಹಕ್ಕೆ ಸಿಗ್ತದೆ ಅವಾಗೆಲ್ಲ ಸರ್ಟಿಫಿಕೇಟ್ ಸಹಿತ ನಾವು ಕೊಟ್ಟು ಅವರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಹೋದರೆ ಅವರಿಗೆ ಸರ್ಕಾರಿ ಬರ್ತಕ್ಕಂಥ ಎಲ್ಲ ಸವಲತ್ತುಗಳು ಸಹಿತ ಸಿಗ್ತವೆ. ಜಿಲ್ಲೆಯ ಎಲ್ಲ MLAಗಳು ಹಾಗೂ MLCಗಳು, ಮಾಜಿ ಸಚಿವರು, MP ಅವರು, MLAಗಳು ಎಲ್ಲ ಉಪಸ್ಥಿತರಿರ್ತಾರೆ. ಕಾರ್ಯಕ್ರಮ ಉದ್ಘಾಟನೆ SS ಮಲ್ಲಿಕಾರ್ಜುನ್ ಅವ್ರದ್ದು ಇರುತ್ತೆ. ಇಲ್ಲ ಅವತ್ತು MLC ಎಲೆಕ್ಷನ್ ಇರೋದ್ರಿಂದ 18ಕ್ಕೆ MLC ಎಲೆಕ್ಷನ್ ಓಟ್ ಹಾಕೋದ್ರಿಂದ 17ನೇ ತಾರೀಕು CLP ಮೀಟಿಂಗು ಅವೆಲ್ಲ ಇರೋದ್ರಿಂದ ಕರೆದಿಲ್ಲ. ಈಗ ಜಿಲ್ಲಾ ಎಲ್ಲ ಶಾಸಕರಿಗೂ ಇನ್ವಿಟೇಷನ್ ಮುಗಿಸಿದೆ, MLCಗಳಿಗೂ ಇನ್ವಿಟೇಷನ್ ಮುಗಿಸಿದೆ.